ಬಯಸಿದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಿಗ್ಗೆ 5 ಕಾಲಿಗೆ ಕೆಲಸ ಮುಗಿಸಿ ಹೋಗಿ ಮಲ್ಕೊಂಡೆ. ಮತ್ತೆ ಎದ್ದು ಪಾಪು ಕೇಳ್ದ ಅಂತ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ದೆ. ಇವತ್ತು ನಮ್ಮ ದೊಡ್ಡ ಬಾಸ್ ಕೊಲ್ಲಿಗೊಬ್ರು ಪಪ್ಪಾಯ, ಕಬ್ಬಿನ ಸೊಪ್ಪು ಮತ್ತು ಗಿಣ್ಣು ಹಾಲು ತಂದುಕೊಟ್ಟಿದ್ರು. ನಮ್ಮ ಬಾಸ್ ಬೇಬಿನ ಶೋರೂಮ್ಗೆ ಕಳ್ಸೋಣ ಅಂತ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಫುಲ್ ಹ್ಯಾಪಿ ನಮ್ಮ ಬಾಸು. ಫುಲ್ ಸ್ಮೈಲಿ ಫೇಸ್ ಮಾಡಿಕೊಂಡು ಶೋರೂಮ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದು ಗಿಣ್ಣು ಪ್ರಿಪೇರ್ ಮಾಡಿದ್ದೆ. ಫಸ್ಟ್ ಟೈಮ್ ಮಾಡಿದ್ದು ಪರ್ಫೆಕ್ಟಾಗಿ ಬಂದಿತ್ತು. ನಮ್ಮ ದೊಡ್ಡ ಬಾಸ್ ಪಾಪುಗೆ ಯಾವಾಗಲೂ ಏನಾದ್ರು ತರ್ತಾನೆ ಇರ್ತಾರೆ. ಇವತ್ತು ಮೈ ಫಸ್ಟ್ ಲರ್ನಿಂಗ್ ಲೈಬ್ರರಿ ಬುಕ್ಸ್ನ ತಂದಿದ್ರು. ಟೋಟಲ್ 20 ಬುಕ್ಸ್ ಇತ್ತು. ಬುಕ್ಸ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಎಜುಕೇಷನಲ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ. ಈಸಿಯಾಗಿ ಎಲ್ಲನೂ ಐಡೆಂಟಿಫೈ ಮಾಡ್ಬೋದು. ನಾನು ಗೊತ್ತಲ್ಲ, ಬೆಳಿಗ್ಗೆ ಮಾಡಿದ ಚಪಾತಿ ಇತ್ತು ಅಂತ ಅದಕ್ಕೂ ಉಪ್ಪೆಸರು ಖಾರ ಹಾಕೊಂಡು ತಿಂತಾ ಇದ್ದೀನಿ. ನಿಮಗೂ ಈ ಥರ ತಿನ್ನೋಕ್ಕೆ ಇಷ್ಟ ಆಗುತ್ತಾ? ನಂತರ ಗಿಣ್ಣು ತಿನ್ಕೊಂಡು ನಿದ್ದೆ ಮಾಡಿ ಎದ್ದು ಸಂಜೆ ಆಚೆ ರಂಗೋಲಿ ಹಾಕ್ತಾ ಇದ್ದೀನಿ. ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ತಾ ಇದ್ದೆ. ಇವತ್ತು ಕೂಡ ಅಂಬಿಕಮ್ಮ ಹೂ ತಂದುಕೊಟ್ಟಿದ್ರು. ಪಾಪು ಎಷ್ಟು ಜಾಣ ಅಂದರೆ ಹಾಲು ಬಿಸಿ ಇತ್ತು ಅಂತ ಬಟ್ಟೆಲಿ ಸುತ್ಕೊಂಡು ಹಾಲು ಇಸ್ಕೊತಾ ಇದ್ದಾನೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಲಾಗಿನ್ ಟೈಮ್ ಆಗಿತ್ತು. ಸೊ ಟೀ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೆ.